स्वागत है आपका बी न्यूज नेशन में। मैं हूं आबिद हुसैन शेख। क्लस्टर लेवल प्रतिभा कारंजी का आयोजन जिला पंचायत और शिक्षण विभाग के सहयोग से आज सरकारी उर्दू स्कूल नंबर 4 में बच्चों में छुपी हुई प्रतिभा को निखारने के लिए जिला पंचायत और शिक्षण विभाग ने प्रतिभा कारंजी कार्यक्रम का आयोजन किया। एसडीएमसी के अध्यक्ष BA लाहौरी की अध्यक्षता में हुए इस कार्यक्रम की उद्घाटन सिटी BEO नदाफ बी न्यूज नेशन के CMD शकील बागमारे, जुबेर केरूर, अजीम इनामदार मुख्य अतिथि रहे। इस मंच पर निवृत्त शिक्षकों और इस बार हज को जाने वाले हाजियों के लिए सम्मान समारोह के साथ साथ शिक्षा और खेल में अपनी प्रतिभा दिखाने वाले विद्यार्थियों को पुरस्कार से सम्मानित किया गया। ग्राउंड में सारे लोगों को गुजारिश की जाती है कि हाल में तशरीफ रखिए। आखिरत के गुजारिश करता हूँ के साथ सम्मान के लिए मैं दावा करता हूँ उनका सम्मान करें। बहुत शुक्रिया आपने हमारे नाम को लगाया कहा हमारी जैसी वसीयत पर यह नाम तमाम उर्दू विषय को खुलासा देगा कि हालात खस्ता हानि के लिए दुआ करेंगे, तरक्की के लिए, उनके मसाइल के हल के लिए दुआ करेंगे। ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ UBS ವಿಶೇಷ ನಂಬರ್ 4 ಇವರ ಸಹಭಾಗಿತ್ವದಲ್ಲಿ ನಮಗೆಲ್ಲ ಗೊತ್ತಿದೆ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ರೂಪದಲ್ಲಿ ಈ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ನಡೆದಿದೆ। ಬಹುತೇಕ ಇದು ಮಾಡ ಪ್ರತಿಭೆಯನ್ನ ಕಂಡು ಹಿಡಿದು ಪ್ರೋತ್ಸಾಹ ನೀಡತಕ್ಕಂಥ ಒಂದು ಇಲಾಖೆಯ ಮಹೋನ್ನತವಾದಂತಹ ಕಾರ್ಯಕ್ರಮ ಇದು। 2004-5ನೇ ಇಸ್ವಿಯಿಂದ ಪ್ರಾರಂಭ ಆದಂತ ಈ ಕಾರ್ಯಕ್ರಮ ಕಳೆದ 3 ವರ್ಷಗಳಿಂದ ಕಲೋತ್ಸವ ರೂಪದಲ್ಲಿ ಬದಲಾವಣೆ ಆಗಿದೆ। ನಮಗೆಲ್ಲ ಗೊತ್ತಿದೆ ಇಲ್ಲಿ 2 ವಿಭಾಗಗಳಿದ್ದಾವೆ। 4ರಿಂದ 7ನೇ ತರಗತಿಗಳ ಮಕ್ಕಳಿಗೆ ಒಟ್ಟು 15 ಸ್ಪರ್ಧೆಗಳ ಒಂದು ವಿಭಾಗ, 8ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಟ್ಟು 16 ವಿವಿಧ ಬಗೆಯ ಸ್ಪರ್ಧೆಗಳು ನಡೀತಾ ಇದ್ದಾವೆ। ಬಹುತೇಕ ಪ್ರತಿಭಾ ಕಾರಂಜಿ ಅಂದ್ರೆ ಪ್ರತಿಭೆಯ ಸ್ವಾವಲಂಬಿ। ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು, ಮಗುವಿನ ಮನಸ್ಸಿನಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನ ಹೊರಹೊಮ್ಮಿಸಿ
ಅದನ್ನ ಬೆಳಕಿಗೆ ತರುವುದೇ ಶಿಕ್ಷಣ. ಆ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು ಶಿಕ್ಷಕರ ಕರ್ತವ್ಯ. ಸಹಕಾರವನ್ನು ಕೊಡುವುದು ಸಮುದಾಯದ ಕರ್ತವ್ಯ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಒಂದು ಅರ್ಥಪೂರ್ಣವಾದಂತಹ ಒಂದು ಯೋಜನೆಯನ್ನ ಕರ್ನಾಟಕ ಗಣ ಸರ್ಕಾರ 2004 ಇಸ್ವಿಯಿಂದಲೇ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಬಹುತೇಕ ಒಬ್ಬ ವಿದ್ಯಾರ್ಥಿಗೆ ಯಾವುದೋ ಒಂದು ಮೂಲೆಯಿಂದ ಬಂದಂತ ವಿದ್ಯಾರ್ಥಿ ಅವನ ಪ್ರತಿಭೆಯನ್ನ ಕ್ಲಸ್ಟರ್, ವಲಯ, ತಾಲೂಕು, ಜಿಲ್ಲೆ, ವಿಭಾಗ ಮತ್ತು ರಾಜ್ಯ ಮಟ್ಟದವರೆಗೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಉದ್ಯೋಗವನ್ನು ಪಡೆಯಬೇಕಾದಾಗ ಪ್ರತಿಭಾ ಕಾರ್ಯದಲ್ಲಿ ಪಡೆದಂತಹ ಒಂದು ಪ್ರಮಾಣ ಪತ್ರ ಅಲ್ಲಿ ಉಪಯೋಗ ಬರ್ತದೆ. ಒಬ್ಬ ಸಣ್ಣ ಕುಟುಂಬದಿಂದ ಬಂದಂತ ಮನುಷ್ಯ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೆದಂತಾದ್ರೆ ಅದಕ್ಕೆ ಮೂಲವಾದಂತಹ ಕಾರಣ ಪ್ರತಿಭಾ ಕಾರ್ಯ ಅಂತ ಹೇಳಿ ಸಾಧ್ಯ. ಬಹುತೇಕ ನಮ್ಮ ರಾಜ್ಯದ ಒಂದು ಪರಂಪರೆಯನ್ನು ನೋಡಿದಾಗ ಇತಿಹಾಸ ಹೇಳ್ತದೆ. ಸಂಗೀತದಲ್ಲಿ ಸವಾಯಿ ಗಂಧರ್ವರಿಗೆ ನಾವು ನೆನೆಸ್ತೀವಿ. ಅವರು ಮೇಘ ಮಲ್ಲಾರ ರಾಗ ಹಾಡಿದ್ರೆ ಮಳೆ ಆಗ್ತಾ ಇತ್ತು. ಒಳ್ಳೆಯ ಸುಶ್ರಾವವಾದಂತ ಸಂಗೀತವನ್ನ ಹಾಡಿದ್ರೆ ದೀಪ ಹತ್ತಾ ಇತ್ತು. ಅಂತ ಪ್ರತಿಭೆ ಈ ಒಂದು ಪ್ರತಿಭಾ ಕಾರ್ಯತೆಗಿತ್ತು. ಬಹುತೇಕ ಕೆಲಸದ ಒತ್ತಡ ಬಹಳ ಇದೆ. ನಮ್ಮ ಶಿಕ್ಷಕ ಸಮುದಾಯದವರಿಗೆ ಪಾಠ ಬೋಧನೆ ಮಾಡುವುದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮಾಡಲಿಕ್ಕೆ ಕಾಲಾವಕಾಶನೇ ಇರಲಿಲ್ಲ. ಈ ಒಂದು ಅಂಶವನ್ನು ಮನಗಂಡು ಕರ್ನಾಟಕ ಗಣ ಸರ್ಕಾರ ಪಠ್ಯ, ಸಹಪಠ್ಯ ಮತ್ತು ಪೂರಕ ಚಟುವಟಿಕೆಗಳನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತ ಉದ್ದೇಶದಿಂದ ಈ ಪ್ರತಿಭಾ ಕಾರ್ಯಕ್ರಮ ತಂದಿದ್ದಾರೆ. ಬಹುತೇಕ ಈ ಸ್ಪರ್ಧೆಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಈ ವೇದಿಕೆ ಮೇಲೆ ನಾವು ಹಲವು ಮಹಾನುಭಾವರನ್ನ ಸತ್ಕಾರ ಮಾಡಿದ್ದೇವೆ. ಮೊದಲನೇದಾಗಿ ಇಸ್ಲಾಂ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಜೀವನದ ಕೊನೆಯಲ್ಲಿ ಹಚ್ಚುವಂತ ಒಂದು ಪವಿತ್ರ ಯಾತ್ರೆಯನ್ನು ಪೂರೈಕೆ ಮಾಡತಕ್ಕಂಥ ಒಂದು ವಿಷಯ ಇದೆ. आज के इस बहुत ही अहमियत के हामिल इजलास के मेहमान खुसूसी जनाब नदार साहब के आत्माने इंफॉर्मेशन और उसके तस्वीर दिया सतारकर साहब मेरे दोस्त शब्द चाहने कि आज का ये जो जलसा हुआ है ये प्रतिभा कार्य जिसे कहते हैं, यानी बच्चों के अंदर जो सलाहियतें, जो काबिलियतें छुपी हैं उसको उजागर करने के लिए बहुत बेहतरीन मौका। मौलाना आज़ाद जब अज़ीमुश्शान हिंदुस्तान के पहले वज़ीर तालीम थे। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।